ಕರ್ನಾಟಕ ಸರ್ಕಾರ ಒಂದು ಋತುಚಕ್ರ ರಜಾ ತಿಂಗಳಿಗೆ ಒಂದು, ವರ್ಷಕ್ಕೆ 12 ದಿವಸ ರಜೆ ಕೊಡಬೇಕು ಅಂತ ಹೊಸದಾದ ನೋಟಿಫಿಕೇಶನ್ ಅನ್ನು ಕೊಟ್ಟಿದೆ. ಇದು ಕಾನೂನಾತ್ಮಕವಾಗಿಲ್ಲ ಮತ್ತು ನಮಗೆ ಅನಾನುಕೂಲವಾಗುತ್ತದೆ ಎಂದು ನಾವು ನ್ಯಾಯಾಲಯದ ಮೊರೆ ಹೋಗಿದ್ದೆವು. ಇವತ್ತು ಅದಕ್ಕೆ ತಡೆಯಾಜ್ಞೆ ಸಿಕ್ಕಿದೆ. ನಮ್ಮ ವಕೀಲರಾದ ಪ್ರಶಾಂತ್ ಬಿ ಅವರು ಇದಕ್ಕೆ ವಾದಿಸಿದ್ರು. ಇದನ್ನು ನಮಗೆ ತಡೆಯಾಜ್ಞೆ ಕೊಟ್ಟಿರುವಂಥ ನ್ಯಾಯಾಲಯಕ್ಕೆ ನಾವು ವಂದನೆಗಳು. ಇದು ನಮಗೆ ಈಗಾಗಲೇ ಬಹಳಷ್ಟು ರಜೆಗಳನ್ನು ನಾವು ಕೊಡ್ತಾ ಇದ್ದೇವೆ. ಮತ್ತು ರಜೆ ಕೊಡುವಂಥದ್ದು ಮಾಲೀಕರ ಒಂದು ಹಕ್ಕಾಗಿರ್ತದೆ. ಮಾಲೀಕರು ಅವರ ಅಗತ್ಯವಿದ್ದಾಗ ಅವರವರ ಕಾರ್ಮಿಕರಿಗೆ ಕೊಡ್ತಾರೆ. ಕಾನೂನಾತ್ಮಕವಾದಂಥ ಫ್ಯಾಕ್ಟ್ರೀಸ್ ಆ್ಯಕ್ಟ್ನಲ್ಲಾಗಲಿ, ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ನಲ್ಲಿ ಕಾನೂನಾತ್ಮಕವಾದಂಥ ಅರ್ನ್ಡ್ ಲೀವು, ವೀಕ್ಲಿ ಆಫು, ಫೆಸ್ಟಿವಲ್ ಹಾಲಿಡೇಸು ಮತ್ತು ಸಿಕ್ ಲೀವನ್ನು ನಾವು ಈಗಾಗಲೇ ಕೊಡ್ತಾ ಇದ್ದೀವಿ. 4 ದಿನ ಕೆಲಸ ಮಾಡಿದಾಗ 1 ದಿನ ರಜೆ ಈಗಾಗಲೇ ಇರುವುದರಿಂದ ನಮ್ಮ ಎಲ್ಲ ಉದ್ಯಮದ ಅಳಿವು ಉಳಿವಿನ ಪ್ರಶ್ನೆ ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸಬೇಕೆಂದು ನಾವು ನ್ಯಾಯಾಲಯಕ್ಕೆ ಮುಂದೆ ಹೋಗಿದ್ದೇವೆ.